ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ನಾಗರಾಜ್ ಸರ್ಗೆ ಪ್ರಶ್ನೆಗಳಿದೆ. ನಾಗರಾಜ್ ಸರ್, ಒಂದು ಮಹಜರು, ಒಂದು ಬಟ್ಟೆ ಮಹಜರು, ಇದರಲ್ಲೇ ನಾನು ಕೂಡ ಚಾರ್ಜ್ ಶೀಟ್ನು ಓದ್ತಾ ಇರಬೇಕಾದ್ರೆ ಒಬ್ಬ ಆರೋಪಿ ಪ್ರದೋಷನ್ನು ಒಬ್ಬ ಆರೋಪಿಯನ್ನಾಗಿ ಮಾಡಿದ್ದಾರೆ. ಈಗ ನಾವೇನು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ದರ್ಶನ್ ಮನೆ, ಈಗ ಅವ್ರ ಮನೆಯಿಂದ ಅವರ ಪತ್ನಿ ಬಟ್ಟೆ ಕೊಡ್ತಿರೋದು, ಶೂ ಕೊಡ್ತಿರೋದು, ಆ ಫೋಟೋ ಗೀಟ ಎಲ್ಲ ಇದೆ. ನನಗೆ ಗೊತ್ತಿಲ್ಲ ಈ ಚಾರ್ಜ್ ಶೀಟಲ್ಲಿ ಇಲ್ಲಿರೋದು ಇನ್ನೆಲ್ಲೋ ಫೋಟೋನು ಕೊಟ್ಟಿರಬಹುದೇನೋ, ನನಗೆ ಐ ಡೋಂಟ್ ನೋ. ಈ ಒಂದು ಮಹಜರು ಮಾಡೋ ಪ್ರಕ್ರಿಯೆಗಳಲ್ಲೂ ಕೂಡ ಕೆಲವು ಎಡವಟ್ಟುಗಳಿಲ್ಲ ಆಗಿವೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಸರ್. ಒಂದು ಮನೆಗೆ ಒಂದು ಮಹಜರು, ಬಟ್ಟೆ ಯಾವುದೋ ಕೊಡ್ರಿ, ತೊಗೊಬರೋಕ್ಕಾಗಲ್ಲ, ನಾವು ಅವತ್ತು ಯಾವ ಧರಿಸಿದ್ನೋ ಆ ಬಟ್ಟೆ ಮಹಜರು ಮಾಡಬೇಕಾಗತ್ತೆ. ರೇಣುಕಾಸ್ವಾಮಿ ವಿಚಾರದಲ್ಲೂ ಅದೇ ಬಂತು. ಈ ಇಡೀ ಕೇಸಲ್ಲಿ ನನ್ನ ವಾದ ಏನು ಅಂದರೆ, ರೇಣುಕಾಸ್ವಾಮಿ ಕೊಲೆಯನ್ನು 17 ಜನನೂ ಮಾಡಿದ್ದಾರೋ, 5 ಜನ ಮಾಡಿದ್ದಾರೋ, ದರ್ಶನ್ ಬರೋಕ್ಕೆ ಮುಂಚೆನೇ ಹಣ್ಣುಗಾಯಿ ನೀರ್ಗಾಯಿ ಮಾಡಿದ್ರು, ದರ್ಶನ್ ಕೇಸ್ ಎಂಟ್ರಿ ಆದಮೇಲೆ ದರ್ಶನ್ ಹೊಡೆದಾದ್ಮೇಲೆ ಸಾಯೋ ಉದ್ದೇಶ ಇರಲಿಲ್ವೋ, ದರ್ಶನ್ ಹೋದ ಮೇಲೂ ಹೊಡೆದು ಸಾಯಿಸಿದಾರೋ ನನಗೆ ಗೊತ್ತಿಲ್ಲ ಸರ್. 1 ರಿಂದ 17 ಜನದಲ್ಲಿ 2 ಸಾಯಿಸಿರ್ಬೋದು, 5 ಜನ ಸಾಯಿಸಿರ್ಬೋದು, 10 ಜನ ಸಾಯಿಸಿ, ನನಗೆ ಗೊತ್ತಿಲ್ಲ. ಈ ಇಡೀ ಈಗ ನೋಡಿ ಸರ್, ಬಟ್ಟೆ ಒಬ್ಬರು ಪಿಂಕ್ ಅಂದರು, ಆಮೇಲೆ ಅಲ್ಲೆಲ್ಲೋ ಬಿದ್ದಿದ್ದಾಗ ಆತ ಇನ್ನೊಂದು ಫೋಟೋ ಇದೆ ಸರ್, ಬಹುಶಃ ಅದಿದ್ರೆ ಪ್ಲೇ ಮಾಡ್ತಾರೆ ನಮ್ಮ ಹುಡುಗರು. ಬ್ಲೂ ಜೀನ್ಸು ವೈಟ್ ಬನಿನಲ್ಲಿ ಬಿದ್ದಿರ್ತಕ್ಕಂಥ ಅದೊಂದು ದೃಶ್ಯ ಇದೆ. ತಿರುಗಿ ಡೆಡ್ ಬಾಡಿ ಕಡೆ ನೋಡಿದಾಗ ಯಾವುದೋ ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡ್ಬಿಟ್ಟಿದ್ದಾನೆ. ಇದು ಬರೀ ಸುಧನ್ವ ಅವ್ರಿಗಲ್ಲ, ಯಾರೇ ಆದರೂ ಕೇಳೋ ಪ್ರಶ್ನೆ ಇದು. ಹೆಂಗ್ರಿ 3 ಡ್ರೆಸ್ಸು ಚೇಂಜ್ ಆಗಿಬಿಡ್ತಾ, ಇಲ್ಲಿ ಏನೋ ತಂದು ಹಾಕ್ಬಿಟ್ರಾ, ಇಲ್ಲ ಡಿವಿಯೇಷನ್ ಮಾಡಿಬಿಟ್ರಾ ಕೇಸ್ಗೆ ಅಂತ ಅನ್ಸಲ್ವಾ ಸರ್? ಇಲ್ಲ, ಅದರಲ್ಲಿ ಈಗ ದೇ ಹ್ಯಾವ್ ಟ್ರಾವೆಲ್ಡ್ ಫ್ರಮ್ ಚಿತ್ರದುರ್ಗ ಟು ಬೆಂಗಳೂರು. ಕರೆಕ್ಟ್. ಅಲ್ಲಿ ಒಂದು ಕಡೆ ಇಟ್ಟಿದ್ದರು, ಅಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಅಲ್ಲಿಂದ ಇನ್ನೊಂದು ಕಡೆ ಡಿಸ್ಟ್ರಾಯ್ ಅದನ್ನ ಎವಿಡೆನ್ಸ್ ಸಾಕ್ಷಿಯನ್ನು ನಾಶ ಮಾಡಲಿಕ್ಕೆ ಅಂತ ತೊಗೊಂಡೋಗಿ ಒಂದು ಕಡೆ ಬಿಸಾಕಿದ್ರು. ಇನ್ ದ ಪ್ರೋಸೆಸ್ ಅದು ಬ್ಲಡ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಅದನ್ನು ಕೂಡ ಡಿಸ್ಟ್ರಾಯ್ ಮಾಡಿರ್ಬೋದು. ಓಕೆ. ಆಗ ಹಂಗೆ ತೊಗೊಂಡೋಗಿ ಬಿಸಾಕೋಕ್ಕಾಗಲ್ಲ. ಜೊತೆಗೆ ಅಲ್ಲಿ ಯಾರು ನೋಡಿರೋರು ಮಾಡಿರೋರು ಅವನ ಆ ಥರ ಶರ್ಟ್ ಇಲ್ಲ ಅಂದರೆ ಅಲ್ಲಿ ಕೂಡ ಡಿಸ್ಟ್ರಾಯ್ ಮಾಡಲಿಕ್ಕೆ ಅನುಕೂಲ ಆಗಿರ್ಬೋದು. ಸಿ ಇಸ್ ಆಲ್ ದಿ ಇಮ್ಯಾಜಿನೇಷನ್ಸ್ ಆಫ್ ಮೈಂಡ್ ಅಷ್ಟೇ. ಮಾತಾಡಿ ಮುಗಿಸ್ತೇನೆ. ಇಲ್ಲಿ ನಾನು ಈ ಸ್ಟೇಜಲ್ಲಿ ಅದು ಸಬ್ಜುಡಿಸ್ ಆಗುತ್ತೆ, ಮ್ಯಾಟರ್ ಇಸ್ ಬಿಫೋರ್ ದಿ ಕೋರ್ಟ್. ಐ ಕೆನಾಟ್ ಪ್ರಿಡಿಕ್ಟ್ ಅನ್ನೆಸರ್ಲಿ ಆ್ಯಂಡ್ ಪುಟ್ ಥಿಂಗ್ಸ್ ಇನ್ ಟು ವಾಟ್ ಎವರ್ ದ ಮ್ಯಾನರ್ ಐ ವಾಂಟ್. ಅದು ಸಾಧ್ಯ ಇಲ್ಲ, ಯಾರೂ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ವಕೀಲರಿಗೂ ಗೊತ್ತಿದೆ ಅದು ಏನು ಇದೆ, ಅದು ಕೋರ್ಟ್ ಮುಂದೆ ಇದೆ. ಓಕೆ. A+B = AB ಆಗಿದೆ. ಈಗ ABC ಹೇಳೋಕ್ಕಾಗಲ್ಲ, A ಬಿಟ್ಟರೆ ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ದಯವಿಟ್ಟು ನಮ್ಗೆ ಹೇಳ್ತಾರೆ, ಬರೆಯೋದಕ್ಕಿಂತ ಮುಂಚೆ 4 ಯೋಚನೆ ಮಾಡು. ಓಕೆ. ಯೋಚನೆ ಮಾಡಿದ್ರೆ ಬರಿಬೇಡ ಅಂತ. ಅದಕ್ಕೆ ಬರೆದಿದ್ರೆ ಎಸ್, ಇಟ್ ವಿಲ್ ಗೋ ಆನ್ ಇಟ್ಸ್ ಮೆರಿಟ್. ಓಕೆ. ಅದು ತಪ್ಪಾಗಿದ್ದರೆ ತಪ್ಪೇ, ನಿಜ ಆದರೆ ನಿಜಾನೇ. ಅದು ನಾನು ಹೇಳಿದಾಗೆ ಸಾಕ್ಷಿಗಳಾಗಿರ್ಬೇಕಂದ್ರೆ ಒಂದಕ್ಕೊಂದು ತಾಳೆ ಆಗಬೇಕು, ಸ್ಟ್ರಾಂಗ್ ಆಗಿ ಒಂದಕ್ಕೊಂದು ನಂಬಾಗಿರಬೇಕು. ಓಕೆ. ಎಲ್ಲಿ ಒಂದು ಸ್ವಲ್ಪ ಅಪನಂಬಿಕೆ ಬಂದರೂ ಕೂಡ ಅದು ಮೈನರ್ ಇದ್ದರೆ ಅದು ಡಿಸ್ಕ್ರಿಷನ್ ಆಫ್ ದಿ ಕೋರ್ಟ್ ಸ್ವಲ್ಪ ಮಟ್ಟಿಗೆ ಅದನ್ನು ತಡ್ಕೊಳ್ಬೋದು. ಮೇಜರ್ ಇಶ್ಯೂಗೆ, ಕೊಲೆ ಮಾಡಿದ್ದಕ್ಕೆ, ಇನ್ನೊಂದಕ್ಕೆ, ಆ ಕಿಡ್ನ್ಯಾಪಿಂಗ್, ಏನು ನಾನು ಹೇಳಿದ 4 ಸೀಕ್ವೆನ್ಸು, ಆ ಒಂದು ಸಂಬಂಧಪಟ್ಟ ಅಪರಾಧಗಳಿಗೆ ಸಾಕ್ಷಿಗಳು ಇರಬೇಕು, ಗಟ್ಟಿ ಸಾಕ್ಷಿಗಳು ಇರಬೇಕು. ಇಲ್ಲಿ ಬರೋದು ಪ್ರಶ್ನೆ, ಇದನ್ನು ಎಷ್ಟರ ಮಟ್ಟಿಗೆ ಡಿಫೆನ್ಸ್ ಕೌನ್ಸಿಲು ಡಿಸ್ಟ್ರಾಯ್ ಮಾಡ್ತಾರೆ ಈ ಸಾಕ್ಷಿಗಳನ್ನ. ಅವ್ರ ಕೆಲಸನೇ ಅದು. ಓಕೆ. ಟು ಸಿ ಡಿಮಾಲಿಷ್ ದೀಸ್ ವಾಟ್ ಎವರ್ ದಿ ಕನ್ಸ್ಟ್ರಕ್ಷನ್ ಇವ್ರು ಮಾಡಿದ್ದಾರೆ ಬಿಲ್ಡಿಂಗು, ಇವ್ರು ಡಿಮಾಲಿಷನ್ ಸ್ಕ್ವಾಡು. ಹಿಂಗೆ ಏನು ಅರ್ಥ ಮೂವರ್ ತಗೊಂಡು ಹೋಗ್ತಾರೋ ಅಥವಾ ಮಹಾಜರ್ಸ್ ಆಲ್ಸೋ ವಿಲ್ ಬಿ ಟೇಕನ್ ಫಾರ್ ಗ್ರಾಂಟೆಡ್. ಏನೋ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೆ ಅದರಲ್ಲಿ ಕೂಡ ತಪ್ಪುಗಳಾಗಿರ್ಬೋದು. ಆಗಿದಾಗ ಅದನ್ನು ಮೈನರ್ ಇದ್ದರೆ ಈಸ್ ಅಗೈನ್ ದಿ ಹೌ ದಿ ಕೋರ್ಟ್ ವ್ಯೂಸ್ ಇಟ್. ಓಕೆ. ಅದ್ರ ಮೇಲೆ ಹೋಗುತ್ತೆ. ಬಟ್ ಸಾಕ್ಷಿಗಳು ಹೇಳ್ಬೇಕು. ಓಕೆ. ಮಾಸರು ಬರ್ದಿರೋದಲ್ಲ ಮುಖ್ಯ, ಅದನ್ನು ಪ್ರತಿಪಾದಿಸಿ ಸಾಕ್ಷಿಗಳು ಯಾರಿರ್ತಾರೆ, ಈ ಥರ ಸಾಕ್ಷಿ ಇದು ಮಾಜರಾಯಿತು, ಅದಕ್ಕೆ ನಾನು ಸಾಕ್ಷಿ ಅದಂತೆ ಮಿನಿಮಮ್ 1-2 ಸಾಕ್ಷಿಗಳಿರ್ತಾರೆ, ಮಾಜರ್ಸ್ ವಿಟ್ನೆಸ್ ಅಂತ, ಅವ್ರು ಹೇಳ್ಬೇಕು. ಅವರಲ್ಲಿ ಒಬ್ಬ ಹೇಳಿದ್ರು ಸಾಕು. ಅವನು ಅದನ್ನು ಪ್ರತಿಪಾದಿಸಿದ್ರೆ ಅದು ಸಾಕ್ಷಿ ಅಂತ ತಗೊಳ್ತಾರೆ. ಅಲ್ಲ ನಾನು ಬರ್ದೆ ಅಂತ ಹೇಳ್ಬೋದು. ಬರ್ತಿದ್ರೆ ರಿಕವರಿ ಇದ್ದರೆ, 27 ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಏನಾದರೂ ಡಿಸ್ಕವರಿ ಆಫ್ ಫ್ಯಾಕ್ಟ್ಸ್, ಮೆಟೀರಿಯಲ್ ಎವಿಡೆನ್ಸ್ ಇದ್ದರೆ, ಆದರೂ ವೆಪನ್ಸು ಇನ್ನೊಂದು ಮತ್ತೊಂದು ಹೇಳಿದ್ರಲ್ಲ, ಬಟ್ಟೆ ಅದೆಲ್ಲ ಕೂಡ 27 ಎವಿಡೆನ್ಸ್ ಆ್ಯಕ್ಟ್, ದಟ್ ಪೋರ್ಷನ್ ಓನ್ಲಿ ಇಸ್ ಅಡ್ಮಿಸಿಬಲ್, ರೆಸ್ಟ್ ಈಸ್ ನಾಟ್ ಅಡ್ಮಿಸಿಬಲ್. ಅನ್ನೋದು ಕೂಡ ಅಡ್ಮಿಸಿಬಲ್. ಈ ಬಟ್ಟೆ ವಿಚಾರಕ್ಕೆ ಒಂದು ಪ್ರಶ್ನೆ ಕೇಳಿ